ಇರುವವರಿಗೆ ಒಂದು ಅವಕಾಶ ನೀಡಿ, ನಿಮ್ಮ ಸೇವೆ ಮಾಡಲು ನಮಗೂ ಒಂದು ಅವಕಾಶ ಮಾಡಿಕೊಡಿ. ತುಂಬಿದ ಹೊಟ್ಟೆಗೆ ಮತ್ತೆ ಆಹಾರ ನೀಡಬೇಡಿ. ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಎಂ ಪಟೇಲ್. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಶ್ರೇಯಸ್ ಎಂ ಪಟೇಲ್ ಮಾತನಾಡಿ, ಆಲೂರು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಆಲೂರು ತಾಲೂಕಿನ ಪ್ರತಿ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ತಮ್ಮ ಪಕ್ಷದ ಮುಖಂಡರು ಹಾಗೂ ನಾಯಕರು ಕಾರ್ಯಕರ್ತರೊಡನೆ ಮತಯಾಚನೆ ಮಾಡ್ತಾ ಇದ್ದೇವೆ. ಈ ಭಾಗದ ಜನರಿಂದ ಅಭೂತಪೂರ್ವ ಬೆಂಬಲ ಸಿಕ್ಕಿದ್ದು, ಜನರೇ ನಮಗೆ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಲು ನಿರ್ಧರಿಸಿದ್ದಾರೆ. ಈ ಭಾಗದ ಜನರು ಕೂಡ ಕಾಂಗ್ರೆಸ್ ಪಕ್ಷದ ಆಡಳಿತ ಹಾಗೂ ಗ್ಯಾರಂಟಿ ನಂಬಿ ಅದರ ತತ್ವ ಸಿದ್ಧಾಂತವನ್ನ ತಿಳಿದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹಾಗೂ ನಮಗೆ ಉತ್ತಮ ಬೆಂಬಲವನ್ನ ನೀಡುತ್ತಾ ಇದ್ದಾರೆ. ಜನ ಜೆಡಿಎಸ್ ಪಕ್ಷದ ಅಪ್ಪ ಮಕ್ಕಳ ಕುಟುಂಬ ರಾಜಕಾರಣದ ದಬ್ಬಾಳಿಕೆ ಅಹಂಕಾರವನ್ನ ನೋಡಿ ಬದಲಾವಣೆ ಬಯಸಿದ್ದಾರೆ. ಮುಂದೆ ಜನರೇ ಅವರಿಗೆ ಪ್ರತ್ಯುತ್ತರ ಉತ್ತರ ನೀಡುತ್ತಾರೆ. ಇನ್ನು ಈ ಆಲೂರು ಸಕಲೇಶಪುರ ಭಾಗದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ಇದ್ದು ಕಣ್ಮುಂದೆ ಕಟ್ಟಿದಂತೆ ಕಾಣ್ತಾ ಇದೆ. ಕಾರಣ ಆನೆ ಹಾವಳಿ ಹಾಗೂ ಮುಳುಗಡೆ ಸಂತ್ರಸ್ತರಿಗೆ ಹಕ್ಕುಪತ್ರ ನೀಡದಿರುವುದು, ಎತ್ತಿನಹೊಳೆ ಯೋಜನೆಯಲ್ಲಿ ಜಮೀನು ಮನೆ ಕಳೆದುಕೊಂಡಿರುವುದು, ಬೆಳೆಹಾನಿ, ಹಲವಾರು ಸಮಸ್ಯೆಯಿಂದ ಈ ಭಾಗದ ರೈತರು ನೆಮ್ಮದಿಯ ಜೀವನವನ್ನ ನಡೆಸಲು ಸಾಧ್ಯವಾಗ್ತಾ ಇಲ್ಲ. ಹಳ್ಳಿಗಳಿಗೆ ಹೋದ್ರೆ ಈಗಲೂ ಕೂಡ ಗುಂಡಿ ಬಿದ್ದ ರಸ್ತೆಗಳೇ ಜಾಸ್ತಿ. ಮಲೆನಾಡು ಭಾಗವಾದರೂ ನೀರಿನ ಸಮಸ್ಯೆ ಎದುರಾಗಿದೆ. ಹಾಗಾಗಿ ಈ ಬಾರಿ ನಮಗೆ ಒಂದು ಗೆಲ್ಲಲು ನಮಗೂ ಒಂದು ಅವಕಾಶ ನೀಡಿ, ನಿಮ್ಮ ಸೇವೆಯನ್ನ ಮಾಡಲು ಇಲ್ಲಿನ ಸಮಸ್ಯೆಯನ್ನು ಬಗೆಹರಿಸಲು ಅವಕಾಶ ಮಾಡಿಕೊಡಿ ಎಂದರು. ಇನ್ನು ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರ ನೀಡಿದ ಅವರು, ಈ ಭಾಗದಲ್ಲಿ ಕಾಡಾನೆ, ಉಪಟಳ, ವನ್ಯಜೀವಿ ಹಾಗೂ ಮಾನವ ಸಂಘರ್ಷ, ಆನೆ ಕಾರಿಡಾರ್, ಆನೆಯಿಂದ ಮೃತಪಟ್ಟವರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕಾಫಿ ಬೆಳೆಗಾರರ ಸಮಸ್ಯೆ, ಇಂತಹ ಸಮಸ್ಯೆಗಳು ಇಲ್ಲಿ ಬೇರು ಬಿಟ್ಟಿದ್ದು, ಈ ನನ್ನನ್ನು ಈ ಕ್ಷೇತ್ರದ ಜನ ಗೆಲ್ಲಿಸಿದೆ ಆದಲ್ಲಿ ಈ ಎಲ್ಲ ಸಮಸ್ಯೆಯನ್ನು ಬಗೆಹರಿಸುವಂತಹ ಪ್ರಾಮಾಣಿಕ ಪ್ರಯತ್ನದ ಜೊತೆಗೆ ಕೆಲಸವನ್ನ ಮಾಡ್ತೀನಿ. ನಾನು ಗೆಲ್ಲೋದು ಶತಸಿದ್ಧ. ಕಳೆದ 5 ವರ್ಷಗಳಿಂದ ಅಧಿಕಾರದಲ್ಲಿ ಇದ್ದವರು ಈ ಭಾಗದ ಕಡೆ ತಿರುಗಿಯೂ ಕೂಡ ನೋಡಿಲ್ಲ ಅಂತ ಜನರೇ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ಜನ ಬದಲಾವಣೆಯನ್ನ ಬಯಸಿದ್ದು ನಮ್ಮ ಮೇಲೆ ನಂಬಿಕೆಯನ್ನ ಇಟ್ಟಿದ್ದಾರೆ. ಅದನ್ನು ನಾನು ಕೂಡ ಉಳಿಸಿಕೊಳ್ತೇನೆ. ಆಲೂರು ಸಕಲೇಶಪುರ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದ್ದು, ನಾವು ಗೆದ್ದೇ ಗೆಲ್ಲುತ್ತೇವೆ ಎಂಬ ಆತ್ಮವಿಶ್ವಾಸ ವ್ಯಕ್ತಪಡಿಸಿದರು. ಆಲೂರು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಆಲೂರು ತಾಲೂಕಿನಲ್ಲಿ ಇವತ್ತು ನಮ್ಮೆಲ್ಲ ತಾಲೂಕಿನ ಮುಖಂಡರ ಮುಂದಾಳತ್ವದಲ್ಲಿ, ನಾಯಕತ್ವದಲ್ಲಿ ಆಲೂರು ಪಂಚಾಯತಿ ವಾರು ಬೆಳಗ್ಗೆಯಿಂದ ಶುರು ಮಾಡಿದೆ. ಇವಾಗ ಕೆಂಚಮ್ಮ ತಾಯಿಯ ಆಶೀರ್ವಾದ ಪಡೆದು ಮುಂದೆ ಇರುವಂಥ ಪಂಚಾಯತಿಗಳಿಗೆ, ಹಬ್ಬನ ಪಂಚಾಯತಿಗೆ ಮುಂದೆ ಹೋಗ್ತೀವಿ. ವಾತಾವರಣ ಎಲ್ಲ ಕಡೆ ಚೆನ್ನಾಗಿದೆ. ಜನರೇ ವೈಯಕ್ತಿಕವಾಗಿ ಮತ್ತು ವಾಲಂಟಿಯರಾಗಿ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದಾರೆ. ಈ ಸಲ ವಾತಾವರಣ ಅನುಕೂಲಕರವಾಗಿದೆ, ನಾವು ಗೆಲ್ತೀವಿ. ಎಲ್ಲ ಕಡೆ ಮತಯಾಚನೆ ಚೆನ್ನಾಗಿ ನಡೀತಾರೆ. ಎಲ್ಲ ಕಡೆ ವಾತಾವರಣ ಚೆನ್ನಾಗಿದೆ. ಎಲ್ಲ ಕ್ಷೇತ್ರದಲ್ಲಿ, ಹೋಬಳಿ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ. ಈ ಕ್ಷೇತ್ರಕ್ಕೆ ಏನು ವಿಶೇಷವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಆಲೂರು ಸಕಲೇಶಪುರ ಕ್ಷೇತ್ರಕ್ಕೆ ಅತಿ ಹೆಚ್ಚು ಜ್ವಲಂತ ಸಮಸ್ಯೆಗಳಿದೆ, ಬಗೆಹರಿಸುವಂತಹ ಸಮಸ್ಯೆಗಳಿದೆ, ಕಷ್ಟ ಇರುವಂಥ ಸಮಸ್ಯೆಗಳಿದೆ. ವನ್ಯಜೀವಿ ಮತ್ತು ಮನುಷ್ಯನ ನಡುವೆ ಇರುವಂತಹ ಒಂದು ಸಮಸ್ಯೆ ಇರ್ಬೋದು. ಆನೆ ಕಾರಿಡಾರು, ಆನೆಗಳ ಉಪಟಳ ಜಾಸ್ತಿ ಆಗಿದೆ. ಆನೆಯಿಂದ ಮೃತಪಟ್ಟವ್ರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಆನೆ ಹಾವಳಿಯಿಂದ. ಮತ್ತು ನಮ್ಮ ಕಾಫಿ ಬೆಳೆಗಾರರಿಗೆ, ಮೆಣಸು, ಏಲಕ್ಕಿ ಬೆಳೆಗಾರರಿಗೆ ಸರಿಯಾದಂತಹ ಒಂದು ಮಾರುಕಟ್ಟೆ ಬೆಲೆ ಸಿಗ್ತಾ ಇಲ್ಲ. ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆ ಇದೆ. ನನಗೆ ಆಶ್ಚರ್ಯ ಆಯಿತು, ಇಲ್ಲಿ ಮಲೆನಾಡಾದರೆ ಕುಡಿಯೋ ನೀರಿನ ಸಮಸ್ಯೆ ಈಗ ನಾವು ಪ್ರವಾಸದಲ್ಲಿ ಹೋದಾಗ ಗೊತ್ತಾಯಿತು. ಕುಡಿಯೋ ನೀರಿನ ಸಮಸ್ಯೆ ಅತಿ ಹೆಚ್ಚಿದೆ. ಮತ್ತು ರಸ್ತೆಗಳಂತೂ ಚಿಂತಾಜನಕವಾಗಿದೆ ಈ ಕ್ಷೇತ್ರದಲ್ಲಿ. ಅದನ್ನೆಲ್ಲ ಪ್ರಾಮಾಣಿಕವಾಗಿ ಬಗೆಹರಿಸೋ ಕೆಲಸವನ್ನು ಮಾಡ್ತೀವಿ ಅಂತ ನಾನು ಹೇಳಿದ್ವಿ. ಜೊತೆಗೆ ಏನು ಈ ದೂರಸ್ಥ ಸಮಸ್ಯೆಗಳು ಹೇಳ್ತಾರೆ ಗ್ರಾಮಗಳಿಗೆ ಹೋದಾಗ, ಮತ್ತು ಈ ಅರಣ್ಯ ಮತ್ತು ಅರಣ್ಯ ಇಲಾಖೆ ರೈತರ ನಡುವೆ ಇರುವಂತಹ ಒಂದು ಸಮಸ್ಯೆ ಬಗ್ಗೆ ಹೇಳ್ತಾರೆ. ದಲಿತರ ಒಂದು ಜಮೀನಿನ ವಿಷಯದಲ್ಲಿರುವಂತಹ ಸರ್ಕಾರದಲ್ಲಿ ಇರುವಂಥ ಸಮಸ್ಯೆಗಳು ಹೇಳ್ತಾರೆ. ಆಮೇಲೆ ಎಷ್ಟೋ ಮನೆಗಳಿಗೆ ಹಕ್ಕುಪತ್ರದ ಸಮಸ್ಯೆ ಹೇಳ್ತಾರೆ. ಇದನ್ನೆಲ್ಲ ಪ್ರಾಮಾಣಿಕವಾಗಿ ಬಗೆಹರಿಸುವ ಕೆಲಸ ಮಾಡ್ತೀವಿ ಅಂತ ನಾನು ಭರವಸೆ ಕೊಟ್ಟಿದ್ದೀನಿ. ಜನ ಅದು ನಂಬಿಕೆ ಮೇಲೆ ನಮಗೆ ಈ ಮತ ಹಾಕ್ತಾರೆ. ನಾವು ಇದರಲ್ಲಿ ಚುನಾವಣೆಯಲ್ಲಿ ನಮ್ಮೆಲ್ಲ ಜಿಲ್ಲೆಯಲ್ಲಿ ಎಲ್ಲ ಸಾಮೂಹಿಕ ಅಸ್ತಿತ್ವದಲ್ಲಿ ಚುನಾವಣೆ ನಡೆಯುತ್ತೆ. ಜಿಲ್ಲೆಯ ಎಲ್ಲ ನಾಯಕರ ಒಂದು ಬೆಂಬಲದಲ್ಲಿ ನಾವು ಸರಿ ಚುನಾವಣೆ ಗೆಲ್ತೀವಿ. ನಾವು ಗೆಲ್ಲದಂತೂ ಸತ್ಯ. ಬಹುಮತ ಎಲ್ಲ ಹೇಳೋಕ್ಕೆ ಮುಂದಕ್ಕೆ ಆಗಿದ್ರೆ ಈಗಲೇ ಪ್ರೆಡಿಕ್ಟ್ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಗೆಲ್ತೀವಿ, ನಾವು 100% ಗೆಲ್ತೀವಿ. ಈಗ ಈ ಕ್ಷೇತ್ರದಲ್ಲಿ 3-4 ದಶಕಗಳಿಂದ ಕಾಡಾನೆ ಸಮಸ್ಯೆ ಜಾಸ್ತಿ ಆಗಿದೆ. ಹೌದು. ಅದ್ರ ಬಗ್ಗೆ ಈಗ ನೀವೇನು ಹೇಳ್ತೀರಾ? ರೈತರಿಗೆ ಯಾವ ರೀತಿ ಭರವಸೆ ಕೊಡ್ತೀರಾ? ಶಾಶ್ವತ ಪರಿಹಾರಕ್ಕೆ ಆನೆ ಕಾರಿಡಾರ್ ನಿರ್ಮಾಣ ಅನ್ನೋದು ಒಂದು ಈ ಕಡೆ ಭಾಗದ ಜನರ ಕನಸು. ಮತ್ತು ಅವ್ರು ಜನ ಹೇಳೋದು ಆನೆಗಳನ್ನ ಮತ್ತೆ ಸ್ಥಳಾಂತರಗೊಳಿಸಿ ಅಂತ ಇಲ್ಲಿಯವ್ರು ಹೇಳ್ತಾರೆ. ಅದನ್ನೆಲ್ಲ ಕೇಂದ್ರ ಸರ್ಕಾರ ಸೂಕ್ಷ್ಮವಾಗಿ ಪರಿಗಣಿಸಬೇಕು. ಕಳೆದ ಬಾರಿ ಇದನ್ನು ಯಾವುದನ್ನು 5 ವರ್ಷದಲ್ಲಿ ಪರಿಗಣಿಸೋದಿಲ್ಲ, ಈ ಕಡೆ ಬಂದು ಸಹ ನೋಡಿಲ್ಲ ಅಂತ ಜನ ಹೇಳ್ತಿದ್ದಾರೆ. ಹಾಗಾಗಿ ಜನ ಒಂದು ಬದಲಾವಣೆ ಬಯಸಿದ್ದಾರೆ. ಅದನ್ನೆಲ್ಲ ಭರವಸೆ ನನ್ನ ಮೇಲೆ ಇಟ್ಟಿದ್ದಾರೆ. ಆ ಭರವಸೆ ನಾನು ಉಳಿಸ್ಕೊಳ್ತೀನಿ.
ಈ ಕ್ಷೇತ್ರದಲ್ಲಿ ಜನರಿಗೆ ಹೊಸ ಬದಲಾವಣೆ ಕಾಣಬೇಕು ಅಂತ ಎಲ್ಲರಲ್ಲೂ ಆಸೆ ಇದೆ ಅಂತ ಕಾಣಿಸುತ್ತೆ. ಹೌದು, ಖಂಡಿತವಾಗಿಯೂ ಬದಲಾವಣೆ ಆಸೆ ಇದೆ, ಬದಲಾವಣೆ ಆಗುತ್ತೆ. ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಈ ಬಾರಿ. ಅದು ಸಕಲೇಶಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿದೆ.